ಈ ಬಾರಿಯ ಸೆಕೆಂಡ್ PUC ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ಗಾಗಿ ವೇಟ್ ಮಾಡ್ತಾ ಇದ್ದಂಥವ್ರಿಗೆ ಈ ಬಾರಿ ನಡೆದಿರುವ ನೀಟ್ ಸ್ಕ್ಯಾಮ್ನಿಂದಾಗಿ ತುಂಬಾ ಜನ ವಿದ್ಯಾರ್ಥಿಗಳು ತೊಂದರೆಗೊಳಗಾಗ್ತಿದ್ದಾರೆ. ನಿಗದಿತ ವೇಳಾಪಟ್ಟಿಯಂತೆ ನೀಟ್ ಪರೀಕ್ಷೆಯನ್ನು 2024 ಮೇ 5ರಂದು ನಡೆಸಲಾಗಿತ್ತು ಹಾಗೂ ಅದರ ಫಲಿತಾಂಶವು ಜೂನ್ 14ರಂದು ಪ್ರಕಟವಾಗಬೇಕಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಫಲಿತಾಂಶವನ್ನು ಜೂನ್ 4ರಂದು ಪ್ರಕಟಿಸಲಾಯಿತು. ಅದೇ ದಿನ ದೇಶದ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಇದ್ದಿದ್ದರಿಂದ ನೀಟ್ ಸ್ಕ್ಯಾಮ್ ಬಗ್ಗೆ NTA ಅವರಿಗೆ ಇದ್ದಂತಹ ಇನ್ಸೆಕ್ಯೂರಿಟೀಸ್ ಹೈಲೈಟ್ ಆಗುತ್ತೆ. ಪ್ರತಿ ವರ್ಷ ನೀಟ್ ಟಾಪರ್ಸು 620ಕ್ಕೆ 620 1-2 ವಿದ್ಯಾರ್ಥಿಗಳು ಮಾತ್ರ ತಗೊಳ್ತಾ ಇದ್ರು. ಆದರೆ ಈ ಬಾರಿ 67 ಜನ ಟಾಪರ್ಸ್ ಆಗಿದ್ದಾರೆ. ಆ 67 ಜನ ಟಾಪರ್ಸಲ್ಲಿ 44 ಜನ ಗ್ರೇಸ್ ಮಾರ್ಕ್ಸ್ ಆಧಾರದ ಮೇಲೆ ಟಾಪರ್ಗಳಾಗಿರೋರು. ಅಚ್ಚರಿ ವಿಷಯ ಏನಂತಂದರೆ 62ರಿಂದ 69ರವರೆಗೆ ನೀಟ್ ಟಾಪರ್ಗಳು ಯಾರಿದ್ದಾರೆ ಅವರ ಸೀರಿಯಲ್ ನಂಬರ್ ಪ್ರಕಾರ ಹರಿಯಾಣದ ಫರೀದಾಬಾದ್ನಲ್ಲಿರುವ ಒಂದೇ ಪರೀಕ್ಷಾ ಕೇಂದ್ರದವರಾಗಿರ್ತಾರೆ. ಈ ಪೈಕಿ 6 ಜನ 720ಕ್ಕೆ 720 ಅಂಕಗಳನ್ನು ಪಡೆದುಕೊಂಡು ಮೊದಲನೇ ಸ್ಥಾನದಲ್ಲಿದ್ದಾರೆ. 718 ಮತ್ತು 719 ಪಡೆದವರು ಆ ನಂತರ ಸ್ಥಾನದಲ್ಲಿದ್ದಾರೆ. ಈ ಎಲ್ಲ ರೀತಿಯ ಬೆಳವಣಿಗೆಗಳಿಂದ ನೀಟ್ ಸ್ಕ್ಯಾಮ್ ಬಗ್ಗೆ ತುಂಬ ಚರ್ಚೆ ಆಗಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಈ ಸ್ಕ್ಯಾಮ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಂತಂದರೆ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಈ ಗ್ರೇಸ್ ಮಾರ್ಕ್ಸು ಯಾವ ಗೊಂದಲಗಳಿದಾವೋ ಅದರ ಎಲ್ಲದರ ಬಗ್ಗೆನೂ ರಿವೆರಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ರಿವೆರಿಫಿಕೇಶನ್ ಆದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಈ ವಿಷಯದ ಬಗ್ಗೆ ಆಲ್ರೆಡಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಎಲ್ಲ ಸ್ಟೇಟ್ಸಲ್ಲೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಾಗಿರೋದ್ರಿಂದ ಬೇಗನೆ ಅಪ್ಡೇಟ್ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. KCET ಎಕ್ಸಾಮ್ನ ಬರೀ ನೀಟಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೋ ಅವ್ರಿಗೆಲ್ಲರಿಗೂ ನೀಟ್ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಅವ್ರು ಹೊಸದಾಗಿ ನೀಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಕೊಡ್ತಾರೆ. 3 ದಿನ ಟೈಮ್ ಕೊಡ್ಬೋದು. ನೀವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ಈ ಸತಿ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದಿಲ್ಲ, ಹಾಗೆಯೇ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದ್ರಿಂದ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲೋಡ್ ಮಾಡಬೇಕಾಗತ್ತೆ. ಕರ್ನಾಟಕ KCET ಆಪ್ಷನ್ ಎಂಟ್ರಿ ಬಿಡೋದಕ್ಕೂ ಮುಂಚೆ ಏನು ಮಾಡ್ತಾರೆ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಕೋರ್ಸ್ಗೆ ಎಷ್ಟೆಷ್ಟು ಸೀಟ್ಸ್ ಅವೈಲಬಿಲಿಟಿ ಇದೆ ಅಂತ ಒಂದು ಲಿಸ್ಟ್ ಬಿಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ನಂತರ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್ನ ಬಿಡುಗಡೆ ಮಾಡಲಾಗುತ್ತೆ. ಅಂದರೆ ಮಾಕ್ ಅಲಾಟ್ಮೆಂಟ್ ಯಾವಾಗಿರುತ್ತೆ, ಫಸ್ಟ್ ರೌಂಡ್ ಯಾವಾಗಿರುತ್ತೆ, ಸೆಕೆಂಡ್ ರೌಂಡ್ ಯಾವಾಗಿರ್ಬೋದು ಅಂತ ಡೀಟೇಲ್ಸನ್ನು ಅಪ್ಲೋಡ್ ಮಾಡಲಾಗುತ್ತೆ KCET ವೆಬ್ಸೈಟ್ನಲ್ಲಿ. ಇದೆಲ್ಲದಕ್ಕೂ ಮುಂಚೆ ಫಸ್ಟು ನೀಟ್ ಅಪ್ಲಿಕೇಶನ್ ಯಾರ್ಯಾರು ಪೆಂಡಿಂಗ್ ಇದೆಯೋ ಅವರೆಲ್ಲರೂ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಆದಮೇಲೆ ಇದೆಲ್ಲದಕ್ಕೂ ಒಂದು 10 days ಟೈಮ್ ತೊಗೊಳುತ್ತೆ. ಮೋಸ್ಟ್ ಪ್ರಾಬಬ್ಲಿ ಆ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ KCET ಅವರು ಆಪ್ಷನ್ ಎಂಟ್ರಿ ಟೈಮ್ ಟೇಬಲನ್ನು ಬಿಡುಗಡೆ ಮಾಡ್ತಾರೆ. ಈ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ಕರೆನ್ಸಿ ಕೆಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ.